ಪ್ಯೂರ್ ಆಯುರ್ವೇದಿಕ್ನ ಮಾರಾಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಏನೇನು ಪ್ರಾಡಕ್ಟ್ಸ್ ಇದೆ ನಿಮ್ಮ ಹತ್ರ. ಮೇಡಮ್ ಏನೇನು ಇಟ್ಟಿದ್ದೀರಾ ನೀವು ಇಲ್ಲೆಲ್ಲ ನೋಡಿ, ಏನೇನು ಪ್ರಾಡಕ್ಟ್ಸ್ ಇದೆ? ಕೆಮ್ಮಿಂದ ಕ್ಯಾನ್ಸರ್ವರೆಗೂ ನಮ್ಮಲ್ಲಿ ಆಯುರ್ವೇದ ಉತ್ಪನ್ನಗಳು ದೊರೆಯುತ್ತವೆ. ವೆರಿ ಗುಡ್. ಸೊ ವಿ ಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್. ಸೊ ಯಾವುದೇ ರೀತಿಯಾದಂಥ ಕೆಮಿಕಲ್ ಸ್ಟಿರಾಯ್ಡ್ ಇಲ್ಲದೇನೆ ಪ್ಯೂರ್ ಆಯುರ್ವೇದ ಗಿಡಮೂಲಿಕೆ ರಸಗಳಿಂದ ತಯಾರು ಮಾಡಿರುವಂಥ ಫುಡ್ ಸಪ್ಲಿಮೆಂಟ್ರಿನ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ದಟ್ಕಳ್ಳಿಲಿ ಒಂದು ಆಹಾರ ಮೇಳ ನಡೀತಾ ಇದೆ. ಸೊ ಈ ಆಹಾರ ಮೇಳದಲ್ಲಿ ನಾವು ಕೂಡ ಒಂದು ವಿ ಸ್ಟಾರ್ ಪ್ರಾಡಕ್ಟ್ನ ಒಂದು ಸ್ಟಾಲನ್ನು ಇಟ್ಟಿದ್ದೀವಿ. ಸೊ ಜನಗಳಿಗೆ ಇಂಗ್ಲಿಷ್ ಮೆಡಿಸಿನ್ಸ್ಗಿಂತ ನಮ್ಮ ಆಯುರ್ವೇದ ಉತ್ಪನ್ನಗಳನ್ನು ಬಳಸಿ ಅಂತ ಹೇಳಿ. ಸೊ ಇಲ್ಲಿ ವಿದೌಟ್ ಸೈಡ್ ಎಫೆಕ್ಟ್ಸ್ ಅಲ್ವಾ? ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಪ್ಯೂರ್ ಆಯುರ್ವೇದ ಗಿಡಮೂಲಿಕೆಗಳ ರಸಗಳಿಂದ ತಯಾರು ಮಾಡಿರುವಂತ ಫುಡ್ ಸಪ್ಲಿಮೆಂಟ್. ಬೆಳಿಗ್ಗೆಯಿಂದ ಎಷ್ಟು ಜನ ಬಂದ್ರು? ಸುಮಾರು ಜನ ಬಂದೋಗಿದ್ದಾರೆ ಮೇಡಮ್. 2 ಜನ ಬಂದೋದ್ರು. ಸುಮಾರು ಮಾರಾಟ ಆಯ್ತು ನಿಮ್ದು? 100% ಮಾಡಿದ್ದಾರೆ ಮೇಡಮ್. ವೆರಿ ಗುಡ್. ಯಾಕೆಂದ್ರೆ ನಮ್ದು ಆಯುರ್ವೇದ ಉತ್ಪನ್ನ ಅಲ್ವಾ, ಯಾವುದೇ ರೀತಿ ಕೆಮಿಕಲ್ ಸ್ಟಿರಾಯ್ಡ್ ಇಲ್ಲ ಅಂದ್ರೆ ಸೊ ಜನಗಳಿಗೆ, ಯಾಕೆಂದ್ರೆ ಸುಮಾರು 5,000 ವರ್ಷಗಳ ಹಿಂದೆ ಆಯುರ್ವೇದನ ಬಳಕೆ ಮಾಡ್ತಾ ಇದ್ರು. ಇವತ್ತು ಮತ್ತೆ ನಮ್ಮ ವಿ ಸ್ಟಾರ್ ಮುಖಾಂತರ ಆಯುರ್ವೇದ ಬಳಕೆನ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಜನಗಳು. ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಇದೆ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಸರ್. ಇದರಲ್ಲಿ ಎಕ್ದಮ್ ಸ್ಪೆಷಲ್ ಅಂದರೆ ನೀವು ಜಾಸ್ತಿ ಮಾರಾಟ ಆಗೋದು ಯಾವ ಪ್ರಾಡಕ್ಟ್ ಹೇಳಿ? ಜಾಸ್ತಿ ಇದಾ? ಏನಿದು? ಬೆರ್ರಿ ಕಾಪ್ ಅಂತನಾ? ಓಕೆ. ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ? ಬಾಡಿದು ಎನರ್ಜಿ ವರ್ಕ್ ಆಗ್ತಿದೆ, ನಿಮಗೆ ಶಕ್ತಿ ಇದು ಬರುತ್ತೆ. ಅಂದರೆ ಸ್ಪೋರ್ಟ್ಸ್ ಜನರಿಗೆ, ಅಥ್ಲೀಟ್ಸ್, ಹೌಸ್ ವೈಫಿಗೆ ಕೂಡ ಆಗುತ್ತೆ. ಹೌಸ್ ವೈಫಿಗೆ ಟಯರ್ಡ್ ಆಗುತ್ತೆ ಕೆಲಸ ಮಾಡಿ ಇಡೀ ದಿನ. ಸಾಯಂಕಾಲ ಒಂದು ಎಷ್ಟು ಕುಡಿಬೇಕು ಇದು? 10 ml ಕುಡಿಬೇಕು ಮೇಡಮ್. 10 ml ದಿನಕ್ಕೆ 10 ml. ರಾತ್ರಿ ಮಲ್ಗುವಾಗ ಕುಡಿಬೇಕಾ? ಊಟ ಮಾಡಿದ ಮೇಲೆ ಕುಡಿಬಹುದು. ಊಟ ಮಾಡಿದ ಮೇಲೆ. ಕರೆಕ್ಟ್. ಎಷ್ಟು ತಿಂಗಳು ಕುಡಿಬೇಕು? 90 ದಿನ ಕುಡಿಬೇಕು. 90 ಡೇಸ್. ಇದು ಪ್ರೈಸ್ ಬಂದು ನಿಮಗೆ 3,999 ಇದೆ. 2,999 ಇದೆ. 2,999. ಈಗ ಡಿಸ್ಕೌಂಟ್ ಇದು ನಡೀತಾ ಇದೆ, ಅದಕ್ಕೆ ಡಿಸ್ಕೌಂಟ್ ಎಲ್ಲ ಇದೆಯಾ? 2,800 ರೂಪಾಯಿ. 2,800 ರೂಪಾಯಿ ಆಗುತ್ತೆ. ಬೆನಿಫಿಟ್ ಇದೆ. ದೊಡ್ಡ ಬಾಟ್ಲಿ ತುಂಬ ಜನ ಬರುತ್ತೆ. ಇದು 1 kg-ನಾ? ಅಂದರೆ 1 ಲೀಟರ್? 1 ಲೀಟರ್ 1000 ml. ಕರೆಕ್ಟ್. ಓಕೆ, ವೆರಿ ಗುಡ್. ಜನನಿಯ ಧನುಜಾತಿ, ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ.